ನಮಸ್ತೆ ನನ್ನ ಪುಟ್ಟ ಸ್ನೇಹಿತರೆ. ಇಂದು ನಾವು ಸೂಪರ್ ರುಚಿಕರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಆಹಾರ. ನಮ್ಮ ಆಹಾರ ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಕೆಲವು ಆಹಾರ ಸಸ್ಯಗಳಿಂದ ಬರುತ್ತವೆ ಮತ್ತು ಕೆಲವು ಪ್ರಾಣಿಗಳಿಂದ ಬರುತ್ತವೆ. ಸಸ್ಯಗಳಿಂದ ಆಹಾರ. ನಿಮ್ಮ ಮನೆಯ ಸುತ್ತಲೂ ನೋಡಿ. ನೀವು ಅಕ್ಕಿ ಅಥವಾ ದಾಲ್ ನೋಡುತ್ತೀರಾ? ಇವು ಧಾನ್ಯಗಳು ಮತ್ತು ಅವು ಸಸ್ಯಗಳಿಂದ ಬರುತ್ತವೆ. ನಾವು ಗೋಧಿ ಮತ್ತು ಜೋಳವನ್ನೂ ತಿನ್ನುತ್ತೇವೆ. ರುಚಿಕರವಾದ ತರಕಾರಿಗಳ ಬಗ್ಗೆ ಏನು? ನಮಗೆ ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ ಮತ್ತು ಸೌತೆಕಾಯಿಗಳಿವೆ. ಅವು ನಮ್ಮ ದೇಹಕ್ಕೆ ಬಲವಾಗಿ ಬೆಳೆಯಲು ತುಂಬ ಒಳ್ಳೆಯದು. ಮತ್ತು ಹಣ್ಣುಗಳು. ಸೇಬು, ಮಾವು ಮತ್ತು ಬಾಳೆಹಣ್ಣುಗಳು ಸಸ್ಯಗಳ ಮೇಲೆ ಬೆಳೆಯುವ ಹಣ್ಣುಗಳು. ನಾವು ಹಣ್ಣುಗಳನ್ನು ಹಸಿಯಾಗಿ ತಿನ್ನಬಹುದು. ಪ್ರಾಣಿಗಳಿಂದ ಆಹಾರ. ನಿಮಗೆ ಹಾಲು ಇಷ್ಟವೇ? ಹಾಲು ಹಸುವಿನಿಂದ ಬರುತ್ತದೆ. ಮೊಟ್ಟೆಗಳು ಕೋಳಿಗಳಿಂದ ಬರುತ್ತವೆ ಮತ್ತು ಕೆಲವೊಮ್ಮೆ ನಾವು ಮಾಂಸವನ್ನೂ ತಿನ್ನುತ್ತೇವೆ. ನಾವು ಆಹಾರವನ್ನು ಹೇಗೆ ತಿನ್ನುತ್ತೇವೆ? ಹಣ್ಣುಗಳಂತಹ ಕೆಲವು ಆಹಾರವನ್ನು ನಾವು ಹಸಿಯಾಗಿ ತಿನ್ನುತ್ತೇವೆ. ಅವು ಹೇಗಿವೆಯೋ ಹಾಗೆಯೇ. ಅಕ್ಕಿ ಮತ್ತು ತರಕಾರಿಗಳಂತಹ ಇತರ ಆಹಾರಗಳನ್ನು ನಾವು ರುಚಿಕರವಾಗಿ ಮತ್ತು ತಿನ್ನಲು ಮೃದುವಾಗಿ ಮಾಡಲು ಬೇಯಿಸುತ್ತೇವೆ. ನಮ್ಮ ಹೆತ್ತವರು ನಮಗೆ ಅವುಗಳನ್ನು ತಯಾರಿಸುತ್ತಾರೆ. ಆಹಾರ ನಮಗೆ ಆಟವಾಡಲು ಮತ್ತು ದೊಡ್ಡ ಮತ್ತು ಬಲಶಾಲಿಯಾಗಿ ಬೆಳೆಯಲು ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ಆರೋಗ್ಯಕರ ಆಹಾರವನ್ನು ತಿನ್ನುವುದು ಮುಖ್ಯ.